ಈ ಸಾರಿಯ ಲೋಕಸಭಾ ಚುನಾವಣೆಯ ಮೊದಲನೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಾನು ಮಾತಾಡಕ್ಕೆ ಬಂದಿದ್ದು ಇದೇ ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಬಂದಿದ್ದೆ. ಅವತ್ತು ನಾನು ಹೇಳಿದ್ದೆ, ದೇಶ ಕಾಯಕ್ಕೆ ಮೋದಿ, ಕಾವೇರಿ ಕಾಯಕ್ಕೆ ಕುಮಾರಣ್ಣ ಅಂತ ಹೇಳಿದ್ದೆ. ಇದಾಗಿ 15 ದಿನದ ನಂತರ ಈ ಊರಿಗೆ ವಾಪಸ್ ಬಂದು ಈ ಜನಸಾಗರವನ್ನು ನೋಡಿದ್ರೆ ನಿಶ್ಚಿತವಾಗಿಯೂ ಕುಮಾರಣ್ಣನ ಕಾವೇರಿ ಕಾಯಕ್ಕೆ ನೀವು ಲೋಕಸಭೆಗೆ ಕಳಿಸ್ತೀರಂತ ಗೊತ್ತಾಗಿದೆ. ಬಂಧುಗಳೇ, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಸಂಜೆ 4-5 ಗಂಟೆ ಅಷ್ಟೊಳಗಡೆ ದೇಶದ 543 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಬರುತ್ತೆ. ಅವತ್ತು 4-5 ಗಂಟೆ ಅಷ್ಟರಲ್ಲಿ 3ನೇ ಬಾರಿಗೆ ಈ ದೇಶವನ್ನ ಕಾಯೋದಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ನಿಯುಕ್ತಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗಾರು ಸಂಶಯ ಇದೆಯಾ? ಯಾರಿಗಾರು ಸಂಶಯ ಇದೆಯಾ? ಹಾಗೆ ನರೇಂದ್ರ ಮೋದಿಜಿಯವರು ದೇಶ ಕಾಯಕ್ಕೆ 3ನೇ ಬಾರಿಗೆ ಪ್ರಧಾನಿಯಾಗಿ ನಿಯುಕ್ತಿ ಆಗುವಂತ ಸಂದರ್ಭದಲ್ಲಿ ಕಾವೇರಿಯನ್ನ ಕಾಯಕ್ಕೆ ಮಂಡ್ಯದಿಂದ ಯಾರನ್ನ ಕಳಿಸ್ಬೇಕು? ಕುಮಾರಣ್ಣವ್ರನ್ನ ಕಳಿಸ್ಬೇಕು. ನೀವು ಬಂಧುಗಳೇ, ಎಲ್ಲ ಕಡೆನೂ ಕೂಡ ಕುಮಾರಣ್ಣವರು ಓಡಾಡ್ತಿದ್ದಾರೆ. ಬಹುಶಃ ಮಂಡ್ಯದಲ್ಲಿ ನೀವು ಯಾವ ರೀತಿ ಒಂದು ವಿಶ್ವಾಸ ಕೊಟ್ಟಿದ್ದೀರಿ ಅಂತಂದ್ರೆ ಅವ್ರ ಕ್ಷೇತ್ರ ಬಿಟ್ಟು ಎಲ್ಲಾ ಕ್ಷೇತ್ರದಲ್ಲೇ ಓಡಾಡ್ತಿದ್ದಾರೆ. ತುಮಕೂರಲ್ಲಿ ಸೋಮಣ್ಣ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಹಾಸನಲ್ಲಿ ಪ್ರಜ್ವಲ್ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಬರ್ತಿದ್ದಾರೆ, ಮೈಸೂರಿಗೆ ಬರ್ತಿದ್ದಾರೆ, ಚಾಮರಾಜನಗರಕ್ಕೆ ಬರ್ತಿದ್ದಾರೆ. ಮಂಡ್ಯದ ಬಗ್ಗೆ ಎಷ್ಟು ನಿಮ್ಮ ಮಂಡ್ಯ ಜನರ ಬಗ್ಗೆ ಅಚಲವಾದ ವಿಶ್ವಾಸ ಇದೆ ಅಂತಂದ್ರೆ ಈ ಕಾವೇರಿಯನ್ನ ಕಾಪಾಡಿಕೊಟ್ಟಿರುವಂತ ನಮ್ಮ HD ದೇವೇಗೌಡರ ಸಾಹೇಬ್ರ ಭಕ್ತರು ನೀವೆಲ್ಲ ಅವ್ರ ಮಗನನ್ನ ಕೈ ಬಿಡಲ್ಲ ಅಂತ ನಿಮಗೆ ಅವ್ರಿಗೆ ಗೊತ್ತಿದೆ. ಬಂಧುಗಳೇ, ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆದ್ರೆ ತಮಿಳುನಾಡಿನಲ್ಲಿ ತಗಾದೆ ತೆಗೆದಾದ ನಂತರ ಆ ಕಾವೇರಿ ನದಿಯ ನೀರನ್ನ ಮಂಡ್ಯ ಜಿಲ್ಲೆಗೆ ಉಳಿಸ್ಕೊಡ್ಲಿಕ್ಕೆ ಹೋರಾಟ ಮಾಡಿದ್ಯಾರು? ಅದು ದೊಡ್ಡಗೌಡರು ಹೋರಾಟ ಮಾಡಿದ್ದು. ಅವರ ಸುಪುತ್ರ ಕುಮಾರಣ್ಣವರು. ಕುಮಾರಣ್ಣವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಕೂಡಲೇ ಕೆಲವರು ಕುಮಾರಣ್ಣ ಹೊರಗಿನವರು ಅಂತ ಹೇಳ್ತಾ ಇದ್ರು. ನಾನು ಅಲ್ಲಿ ಅದೇ ಸಂದರ್ಭದಲ್ಲಿ ಬಂದಿದ್ದೆ ಮೊದಲನೇ ಚುನಾವಣಾ ಸಭೆಗೆ. ಆಗ ನಾನು ಕೇಳಿದ್ದೆ, ಅಲಹಾಬಾದ್ನಲ್ಲಿ ಹುಟ್ಟಿದಂತ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಲ್ಲಿ ಬಂದು ಎಲೆಕ್ಷನ್ ನಿಲ್ಬಹುದು, ಇಟಲಿಯಲ್ಲಿ ಹುಟ್ಟಿದಂತ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬರ್ಬೋದು, ಬೆಳ್ಳಿನಲ್ಲಿ ಹುಟ್ಟಿದಂತ ರಾಹುಲ್ ಗಾಂಧಿ ವಯನಾಡಿಗೆ ಹೋಗ್ಬೋದು, ಮೈಸೂರಿನಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋಲ್ತಾ ಇದ್ದೀನಿ ಅಂತ ಗೊತ್ತಾದ ಕೂಡಲೇ ಸಿದ್ದರಾಮಯ್ಯನವರು ಬದಾಮಿಗೆ ಜಂಪ್ ಹೊಡಿಬಹುದು, ಮಂಗಳೂರಿನಲ್ಲಿ ಹುಟ್ಟಿದಂತ ಮೊಯ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರ್ಬೋದು. ಕಾವೇರಿಯನ್ನು ಉಳಿಸಿ ಕೊಟ್ಟಿರುವಂತಹ ನಮ್ಮ ದೊಡ್ಡಗೌಡ್ರ ಮಗ ಕುಮಾರಣ್ಣ ಮಂಡ್ಯಕ್ಕೆ ಹೊರಗಿನವ್ರು ಆಗ್ತಾರ? ಅವ್ರು ಮಂಡ್ಯಕ್ಕೆ ಹೊರಗಿನವ್ರು ಆಗ್ತಾರ? ಈ ಉತ್ತರವನ್ನು ನೀವು 26ನೇ ತಾರೀಕು ಕೊಡಬೇಕು. ಕಾವೇರಿ ನದಿ ನೀರನ್ನು ಉಳಿಸ್ಕೊಟ್ಟಿರುವಂತಹ ದೊಡ್ಡಗೌಡ್ರ ಮಗ ಮಂಡ್ಯದ ಮಗನು ಅಂತ ಹೇಳ್ಬಿಟ್ಟು ಆ ಸಂದೇಶವನ್ನು ನೀವು ಕೊಡಬೇಕು. ಆಮೇಲೆ ಈ ಕ್ಷೇತ್ರದಲ್ಲಿ ಒಬ್ಬರು ಸನ್ಮಾನ್ಯ ಶಾಸಕರಾಗಿ ಹೋಗಿದ್ದಾರೆ ಚೆಲುವಣ್ಣ ಅವರು, ಮಂತ್ರಿಗಳು ಹೌದು. ಚೆಲುವಣ್ಣ ಅವರು ದೊಡ್ಡಗೌಡ್ರ ಬಗ್ಗೆ ಮಾತಾಡ್ತಾ ಇದ್ರು. ಒಂದು ವೇಳೆ HD ದೇವೇಗೌಡರಿಲ್ಲ ಅಂತ ಹೇಳಿದ್ರೆ ಚೆಲುವಣ್ಣ ಇವತ್ತು ನೀವು ಮಂತ್ರಿ ಆಗಿರೋದು ಬಿಡಿ, ಜಿಲ್ಲಾ ಪಂಚಾಯತ್ ಮೆಂಬರು ಆಗ್ತಿರ್ಲಿಲ್ಲ. ನಿಮ್ಮನ್ನ ಜಿಲ್ಲಾ ಪಂಚಾಯತ್ ಮಾಡಿದ್ದು, ಮೆಂಬರ್ ಮಾಡಿದ್ದು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರ ಮಾಡಿದ್ದು ಅದು HD ದೇವೇಗೌಡ ಸಾಹೇಬರು ಮಾಡಿದ್ದು. ನಿಮ್ಮನ್ನ ಮೊದಲನೇ ಬಾರಿಗೆ ಶಾಸಕರಾಗಿ ಮಾಡಿದ್ದು ಅದು HD ದೇವೇಗೌಡರು ಮಾಡಿದ್ದು. ನಿಮ್ಮನ್ನ ಮಂಡ್ಯದ ಸಂಸದರಾಗಿ ಮಾಡಿದ್ದು HD ದೇವೇಗೌಡರು ಮಾಡಿದ್ದು. ಅನ್ನ ಕೊಟ್ಟಂತವ್ರು, ನಿಮ್ಮನ್ನ ರಾಜಕೀಯವಾಗಿ ಬೆಳೆಸ್ತವ್ರಂತವ್ರು, ಕಾಪಾಡಿದಂತವ್ರು, ಅವ್ರ ಬಗ್ಗೆ ಅನ್ಯತಾ ಮಾತಾಡ್ತಿರಲ್ಲ ಚೆಲುವಣ್ಣ. ಅನ್ನ ತಿನ್ನ ಬಾಯಲ್ಲಿ ಈ ರೀತಿ ಮಾತಾಡ್ಬೋದಾ? ಈ ರೀತಿ ಉಂಡು ಮನೆಗೆ 2 ಬಗೆಯುವಂತ ಚೆಲುವಣ್ಣಂಗೆ ನಾಗಮಂಗಲದ ಜನ 26ನೇ ತಾರೀಕು ಉತ್ತರ ಕೊಡಬೇಕೋ ಬೇಡವಾ? ಅದನ್ನೇ ನಾನು ನಿಮಗೆ ನೆನಪು ಮಾಡ್ಕೊಳ್ಳಿಕ್ ಬಂದಿದ್ದೀನಿ. ಸುರೇಶ್ ಗೌಡ್ರ ಅಂತ ಒಬ್ಬ ಪ್ರಬಲ ನಾಯಕ ಇದ್ದಾರೆ ಇಲ್ಲಿ. ಇವತ್ತಿಷ್ಟು ಜನಸಾಗರ ಹರಿದು ಬಂದಿದೆ. ಅಲ್ಲಿಂದ ಹೆಲಿಪ್ಯಾಡಿಂದ ಇಳಿದು ಬರ್ಬೇಕಾದ್ರೆ ದಾರಿದ್ದಕ್ಕೂ ಕುಮಾರಣ್ಣ ಅಡ್ಡಗಟ್ಟುತ್ತಾರೆ. ಕುಮಾರಣ್ಣ ಅಂತಂದ್ರೆ ಕರುಣೆಗೆ ಹೆಸರಾದಂತವ್ರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ 20 ತಿಂಗಳ ಅಧಿಕಾರದಲ್ಲಿ ಗ್ರಾಮ ವಾಸ್ತವ್ಯ ಪ್ರಾರಂಭ ಮಾಡಿದ್ರು.
ಸಾಲ ಮನ್ನಾ ಬಡ್ಡಿ ಮನ್ನಾವನ್ನ ಮಾಡಿದ್ರು. ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಸುಮಾರು 34,000 ಕೋಟಿಗಿಂತ ಹೆಚ್ಚು ರೈತರ ಸಾಲವನ್ನ ಬಡ್ಡಿಯನ್ನ ಮನ್ನಾ ಮಾಡಿದವರು ಕುಮಾರಣ್ಣ. ಲೇವಾದೇವಿ ಮೀಟರ್ ಬಡ್ಡಿ ಆ ಹಾವಳಿಯಿಂದ ನಮ್ಮ ಜನರನ್ನ ತಪ್ಪಿಸಿದವ್ರು ಯಾರು ಅಂತಂದ್ರೆ ಕುಮಾರಣ್ಣ. ದಯವಿಟ್ಟು ನಾನು ಇಷ್ಟೇ ಕೇಳೋದು, ಬಹಳ ದೀರ್ಘವಾಗಿ ಮಾತಾಡಕ್ ಹೋಗಲ್ಲ. ದೇಶ ಕಾಯಕ್ಕೆ ಮೋದಿ ಇರ್ತಾರೆ, ಕಾವೇರಿ ಕಾಯಕ್ಕೆ ಈಗ ಕುಮಾರಣ್ಣನ ಕಳಿಸಿ 4 ವರ್ಷದ ನಂತರ ಈ ಕಾವೇರಿ ಕಾಯಕ್ಕೆ ಕಳಿಸಿ 4 ವರ್ಷದ ನಂತರ ಮೋದಿಯವರು ಕುಮಾರಣ್ಣನ ಕರ್ನಾಟಕವನ್ನ ಕಾಯಕ್ಕೆ ಕಳಿಸ್ತಾರೆ. ಇಲ್ಲಿ ಇದೇ ಜಾಗದಲ್ಲಿ ಕುಮಾರ ಪರ್ವ ಆಗಿತ್ತು. ಇವತ್ತು ನೋಡಿದ್ರೆ ಕುಮಾರ ಪರ್ವ ಇನ್ನೊಂದ್ಸರಿ ಮರುಕಳಿಸ್ತಾ ಇದೆ. ಕುಮಾರಣ್ಣನ ಲೋಕಸಭೆ ಕಳಿಸೋದಕ್ಕೆ ಮತ್ತೆ 2028ರಲ್ಲಿ ವಿಧಾನಸಭೆ ಕಳಿಸೋದಕ್ಕೂ ಕೂಡ ಕುಮಾರ ಪರ್ವ ಇದೇ ಜಾಗದಲ್ಲಿ ಆರಂಭ ಆಗುತ್ತೆ. ಸುರೇಶ್ ಗೌಡನ ಅಸೆಂಬ್ಲಿ ಕಳಿಸಿ ಕುಮಾರಣ್ಣನ ರಾಜ್ಯವನ್ನ ಕಾಯಕ್ಕೆ ಕಳಿಸುವಂತ ಅವಕಾಶ ಇನ್ನು 4 ವರ್ಷದಲ್ಲಿ ಬರುತ್ತೆ. ಇವತ್ತು ಕಾವೇರಿ ಕಾಯಕ್ಕೆ ಕುಮಾರಣ್ಣನ ಕಳಿಸಿ ಅಂತ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತಾ ಬಂಧುಗಳೇ, 1-2 ನಮ್ಮ ಪ್ರಧಾನಿಯವರ ಬಗ್ಗೆ ಮಾತಾಡಬೇಕು. ಕೋವಿಡ್ ಬಂತು 2020ರಲ್ಲಿ. 140 ಕೋಟಿ ಜನಸಂಖ್ಯೆ ಇರೋಂಥ ದೇಶ. ಒಂದು ಮಲೇರಿಯಾಕ್ಕೆ ಲಸಿಕೆ ಬೇಕು ಅಂತಂದ್ರೆ ಅಮೆರಿಕದಲ್ಲಾಗಿ 30-40 ವರ್ಷದ ನಂತರ ಬರೋದು. ಒಂದು ಸಿಡುಬು ರೋಗ ಲಸಿಕೆ ಬರಬೇಕು ಅಂತಂದ್ರೆ, ಕ್ಷಯ ರೋಗಕ್ಕೆ ಲಸಿಕೆ ಬರಬೇಕು ಅಂತಂದ್ರೆ ರಷ್ಯಾದಲ್ಲಿ, ಅಮೆರಿಕದಲ್ಲಿ, ಫ್ರಾನ್ಸ್ ಅಲ್ಲಿ, ಬ್ರಿಟನ್ ಅಲ್ಲಿ ಬಂದಾದ ನಂತರ 30-40 ವರ್ಷದ ನಂತರ ಬರೋದು. ಕೋವಿಡ್ ಬಂದಾಗ ನಮ್ಮ 140 ಕೋಟಿ ಜನಸಂಖ್ಯೆಯನ್ನು ಕಾಪಾಡಲಿಕ್ಕೋಸ್ಕರ ನಮ್ಮ ದೇಶದ ಖಜಾನೆಯಿಂದ ದುಡ್ಡು ಕೊಟ್ಟು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಮಾಡಿಸಿ 140 ಕೋಟಿ ಜನರ ಪ್ರಾಣವನ್ನು ರಕ್ಷಣೆಯನ್ನು ಮಾಡಿದಂತಹ ವ್ಯಕ್ತಿ ಅದು ನರೇಂದ್ರ ಮೋದಿಜಿಯವರು. ಅವರನ್ನ 2024ರಲ್ಲೂ ಕೂಡ ಆ ಜೀವ ಉಳಿಸಿದಂತ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಅಂತ ಹೇಳಿ, ಹಾಗೆ ಅವರು ಪ್ರಧಾನಿ ಆಗಬೇಕು, ಅವ್ರ ಸಂಪುಟದಲ್ಲಿ ಕುಮಾರಣ್ಣ ಪ್ರಮಾಣ ವಚನ ಸ್ವೀಕರಿಸಬೇಕು. ಅದಕ್ಕೋಸ್ಕರ 26ನೇ ತಾರೀಕು ನಮ್ಮ NDA ಅಭ್ಯರ್ಥಿಯಾಗಿರುವಂತಹ ಕುಮಾರಣ್ಣವರು ಹೊರೆ ಹೊತ್ತ ಮಹಿಳೆಗೆ ವೋಟ್ ಕೊಟ್ಟು ಅವರನ್ನ ಕನಿಷ್ಠ 2 ಲಕ್ಷ ಮಾರ್ಜಿನ್ ಇಂದ ನೀವು ಗೆಲ್ಲಿಸಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಿಮಗೆ ವಿನಮ್ರವಾಗಿ ಕೇಳ್ಕೊಂಡು ನಾನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸುರೇಶ್ ಗೌಡ್ರಿಗೆ, ವಿಶೇಷವಾಗಿ ಕುಮಾರಣ್ಣನಿಗೆ ಧನ್ಯವಾದ ಹೇಳ್ತಾ, ಕಡೆಯದಾಗಿ JDS ಕಾರ್ಯಕರ್ತರೇ ಜಾಸ್ತಿ ಇದ್ದೀರಿ. ಮೈಸೂರಿನಲ್ಲಿ ನಾನು 2 ಸಾರಿ ಸಂಸದನಾಗಿದ್ದೀನಿ. ಮೈಸೂರಿನಲ್ಲಿ ಬೇಸ್ ಓಟು ಬಿಜೆಪಿದು ನನ್ನನ್ನು ಗೆಲುವನ್ನ ತಂದು ಕೊಡ್ತಾ ಇದ್ದಿದ್ದು ಅದ್ರ JDS ವೋಟರ್ಸು. ನಿಮಗೂ ಯಾವಾಗಲೂ ಕೂಡ ನಿಮಗೂ ಕೃತಜ್ಞನಾಗಿರ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.